ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಮಕ್ಕಳೆಲ್ಲ ಸ್ವಲ್ಪ ಫ್ರೀ ಇದ್ದರು ಮತ್ತು ಸ್ಕೂಲ್ಗೂ ಕೂಡ ರಜಾ ಇತ್ತು ಅಂತ ಹೇಳಿ ನಾವಿವತ್ತು ಪ್ರತಿ ಸಂಡೇ ಎಲ್ಲಾದರೂ ಒಂದು ಪ್ಲ್ಯಾನ್ ಮಾಡೇ ಇರ್ತೀವಿ. ಸೊ ಹಾಗಾಗಿ ನಿಯರ್ ಇರೋವಂಥ ಟೆಂಪಲ್ ಅಷ್ಟು ವಿಸಿಟ್ ಮಾಡೋದು. ಸೊ ನಾವು ಕೂಡ ಇವತ್ತು ಒಂದು ಪವಿತ್ರವಾದಂತಹ ಸುಂದರವಾದಂತಹ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ವಾ, ಶ್ರೀ ವಿಜಯದುರ್ಗ ಕ್ಷೇತ್ರ ನಮ್ಮ ಹಾಸನಿಂದ ಒಂದು 10-12 ಕಿಲೋಮೀಟ್ರ್ ಅಷ್ಟೇ ಆಗೋದು. ಸೊ ನಾವು ಕೂಡ ಬಂದು ಮಕ್ಕಳು ಕೂಡ ಮುಂದೆ ಪಾಸ್ ಆಗ್ತಿದ್ದಾರೆ. ಸೊ ಸುತ್ತಮುತ್ತ ನೋಡ್ತಿದ್ದೀರಲ್ವ ಎಷ್ಟು ಅದ್ಭುತವಾಗಿದೆ ಅಂತ. ಈ ತಾಯಿಯ ಮಹಿಮೆ ಬಗ್ಗೆ ನಾವು ಹೇಳೋದಂದರೆ, ಸುಂದರವಾಗಿ ಕೆತ್ತಿದಂತಹ ಕಮಾನು ಅಷ್ಟಭುಜಾಕೃತಿಯ ಪುರುಷಾರ್ಥ ಯಾಗ ಮಂಟಪಕ್ಕೆ ಕಾರಣವಾಗುವ ಹಚ್ಚ ಹಸಿರಿನ ಹುಲ್ಲು ಹಾಸುಗಳಿಂದ ಸುತ್ತುವರೆದಿರುವ ಇಟ್ಟಿಗೆ ಹಂಚಿನ ಪಾರ್ಕಿಂಗ್ ಪ್ರದೇಶದ ದಾರಿ ಮಾಡಿಕೊಡುತ್ತದೆ. ಈ ಯಾಗಶಾಲೆಯ ಹೊರಗೋಡೆಗಳು ಪಂಚಭೂತಗಳು ಅಥವಾ 5 ಅಂಶಗಳನ್ನು ಆಧರಿಸಿವೆ ಮತ್ತು ದುರ್ಗಾದೇವಿಯ 9 ರೂಪಗಳ ಶಿಲ್ಪಗಳನ್ನು ಹೊಂದಿರುವ ಗೂಡುಗಳನ್ನು ಹೊಂದಿದೆ. ಯಾಗ ಮಂಟಪದ ಎದುರಿನ ಬ್ಯಾಂಕ್ ಸಂಪೂರ್ಣವಾಗಿ ಬಿಳಿಯ ಮೃದುಶಿಲೆಯಿಂದ ನಿರ್ಮಿಸಲಾದ ಒಂದು ಅದ್ಭುತವಾಗಿ ರಚಿಸಲಾದ ಗರ್ಭಗುಡಿಯಾಗಿದೆ. ಪ್ರವೇಶ ದ್ವಾರ ಮತ್ತು ಗರ್ಭಗುಡಿಯ ನಡುವೆ ಸರಳವಾದ ಆದರೆ ಸೊಗಸಾದ ಧ್ವಜಸ್ತಂಭವನ್ನು ನಿರ್ಮಿಸಲಾಗಿದೆ. ಪ್ರವೇಶ ದ್ವಾರದ ಕಮಾನು ಆಯತಾಕಾರದ ಒಂದು ಕಮಾನು ದುರ್ಗಾದೇವಿಯನ್ನು ಎಡ ಮತ್ತು ಬಲಬದಿಗಳಲ್ಲಿ ಗಣೇಶ ಮತ್ತು ಆಂಜನೇಯನೊಂದಿಗೆ ಹಿಡಿದಿಟ್ಟುಕೊಂಡಿದೆ. ಗರ್ಭಗುಡಿಯ ಎಡಭಾಗದಲ್ಲಿ ಬಿಳಿ ಬಣ್ಣದ ವೇಷಭೂಷಣದ ಸೊಬಗಿನ ಚಿತ್ರವಾದ ಭೈರವನೊಂದಿಗೆ ಶಾಂತಾನಂದ ಕ್ಷೇತ್ರಪಾಲ ಕಾವಲು ಕಾಯುತ್ತಿದ್ದಾನೆ. ಅವನಿಗೆ ನೀಡಲಾದ ಪ್ರತ್ಯೇಕ ತೆರೆದ ದೇವಾಲಯದಲ್ಲಿ ಬಲಭಾಗದಲ್ಲಿ ತುಳಸಿ ಗಿಡವನ್ನು ಹಿಡಿದಿರುವ ಪೀಠವಿದೆ. ಗರ್ಭಗುಡಿಯ ಹೊರಗೋಡೆಗಳ ಉದ್ದಕ್ಕೂ ಹೂವಿನ ಲಕ್ಷಣಗಳನ್ನು ಪ್ರದರ್ಶಿಸುವ ಏಕರೂಪದ ಜಾಲರಿ ಕೆಲಸದ ಫಲಕಗಳು ಸಾಕಾಗುತ್ತವೆ. ಇದು ಕಟ್ಟಡ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಅಲ್ಲಿ ಕೆಲವೊಂದಿಷ್ಟು ಬಾತುಕೋಳಿ ಅಂತ ಕರೀತಾರಲ್ವ, ಸೊ ಅದು ಕೂಡ ಇತ್ತು. ಹಾಗೆಯೇ ಮೇಕೆ ಕೂಡ ಇತ್ತು. ತುಂಬ ವಯಸ್ಸಾಗಿರೋದು, ತುಂಬಾ ಅದ್ಭುತವಾಗಿದೆ ಆಯಿತಾ. ಮಕ್ಕಳು ಕೂಡ ತುಂಬಾ ಖುಷಿಪಟ್ಟರು. ನಾವು ಯಾವಾಗ ಹೊರಟರು ಕೂಡ ಮಳೆಯೇ ಸಂಜೆ ಬರ್ತಾ ಇರುತ್ತೆ. ಸೊ ಮಳೆ ನೋಡ್ಕೊಂಡು ಹೋಗಿ ಆಯಿತಾ, ನೀವೇನಾದರೂ ವಿಸಿಟ್ ಮಾಡೋದಾದರೆ. ಸೊ ಅಲ್ಲಿ ನೋಡಿ ಕೆಲಸ ಮಾಡೋರು ಕೂಡ ಎಷ್ಟು ನೀಟಾಗಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದಾರೆ ಆಯಿತಾ. ಸೊ ಅಲ್ಲಿ ಒಂದು ಸಾಂತ್ವನದ ಸ್ಥಳ ಅಂತ ಕೂಡ ಇದೆ. ಆ ಅಮೃತ ಶಿಲೆಯಲ್ಲಿ ಕೆಲಸ ಮಾಡಿದ ವಿಶಾಲವಾದ ಸಭಾಂಗಣವಾದ ಗರ್ಭಗುಡಿಯು ಮಧ್ಯದಲ್ಲಿ ದುರ್ಗಾದೇವಿಯ 2 ರೂಪಗಳ ಕೆತ್ತಿದ ದೇವತೆಗಳನ್ನು ಹೊಂದಿದೆ. ಎಡಭಾಗದಲ್ಲಿ ಐಶ್ವರ್ಯ ಕರ್ಪಗ ವಿನಾಯಕ ಮತ್ತು ಬಲಭಾಗದಲ್ಲಿ ಇಷ್ಟಸಿದ್ಧಿ ಆಂಜನೇಯ ಇದ್ದಾರೆ. ಲಕ್ಷ್ಮಿ ಮತ್ತು ವಿಜಯ ಸ್ತಂಭಗಳು ಮುಖ್ಯ ಬಲಪೀಠದ ಎಡ ಮತ್ತು ಬಲಬದಿಗಳನ್ನು ಅಲಂಕರಿಸುತ್ತವೆ. ಗುಲಾಬಿ ಸ್ಯಾಟಿನ್ ಉಡುಪಿನಲ್ಲಿ ಅಲಂಕರಿಸಲ್ಪಟ್ಟ ಮತ್ತು ಹೂವಿನ ಅಲಂಕಾರದಿಂದ ಅಲಂಕರಿಸಲ್ಪಟ್ಟ ಶಸ್ತ್ರಾಸ್ತ್ರಗಳನ್ನು ಹಿಡಿದಿರುವ ದುರ್ಗಾ ಶ್ರೀ ಉದಸಲಮ್ಮ ಮತ್ತು ಎತ್ತರವಾಗಿ ಮತ್ತು ಭವ್ಯವಾಗಿ ನಿಂತಿದ್ದಾಳೆ. ಇದು ಶಕ್ತಿ ಮತ್ತು ಶಕ್ತಿ ಶೌರ್ಯವನ್ನು ಸಂಕೇತಿಸುತ್ತದೆ. ನ್ಯಾಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಸಾಂತ್ವನ ಪಡೆಯಲು ಭಕ್ತರು ಅವಳ ನಿವಾಸಕ್ಕೆ ಬರುತ್ತಾರೆ. ನೀಲಿ ಬಣ್ಣದ ವಸ್ತ್ರ ಧರಿಸಿದ ಶಾಂತ ಮತ್ತು ಸಂಯಮದ ಶ್ರೀ ಮತ್ಸಲಮ್ಮ ಉಡುಸಲಮ್ಮನ ಪಕ್ಕದಲ್ಲಿ ಕುಳಿತ ಭಂಗಿಯಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಯೋಗಿನಿಯಾಗಿ ಕುಳಿತಿರುವ ದುರ್ಗಾದೇವಿಯು ಸೌಮ್ಯ ಶಾಂತಿಯನ್ನು ಪ್ರತಿನಿಧಿಸುತ್ತಾಳೆ. ಇದು ಶಾಶ್ವತತೆ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತದೆ, ಸ್ವಯಂ ಸಾಕ್ಷಾತ್ಕಾರವನ್ನು ತರುವ ಶಕ್ತಿಯೊಂದಿಗೆ. ಮಡಕೆ ಹೊಟ್ಟೆಯ ಆನೆಯ ದೇವರು ಗಣೇಶನು ತನ್ನ ಬಲ ಅಂಗೈಯಲ್ಲಿ ಶಿವಲಿಂಗವನ್ನು ಹಿಡಿದು ಧ್ಯಾನದಲ್ಲಿ ತೃಪ್ತನಾಗಿ ಕುಳಿತು ನಿಮ್ಮ ಹೃದಯಕ್ಕೆ ದಾರಿ ತೋರಿಸುತ್ತಾನೆ. ಈ ದೇವಾಲಯದಲ್ಲಿ ಐಶ್ವರ್ಯ ಕಾರ್ಪಗ ವಿನಾಯಕ ಎಂದು ಉಲ್ಲೇಖಿಸಲ್ಪಡುವ ಅವನ ವಿಗ್ರಹವು ಅಪರೂಪ ಎಂದು ನಂಬಲಾಗಿದೆ. ತಮಿಳುನಾಡಿನಲ್ಲಿ ಮತ್ತೊಂದು ದೇವಾಲಯವಿದೆ. ಅಲ್ಲಿ ಕೈಯಲ್ಲಿ ಲಿಂಗವನ್ನು ಹೊಂದಿರುವ ಗಣೇಶನ ಕೆತ್ತಿದ ಎಂದು ರೂಪವಿದೆ ಎಂದು ಹೇಳಲಾಗುತ್ತದೆ. ರಾಮನ ಪರಮ ಭಕ್ತ ಹನುಮಂತ ಇಷ್ಟಸಿದ್ಧಿ ಆಂಜನೇಯನಾಗಿ ನಿಮ್ಮ ಅತ್ಯಂತ ಪ್ರೀತಿಯ ಆಸೆಗಳನ್ನು ನಿಮಗೆ ದಯಪಾಲಿಸುತ್ತಾನೆ. ದೇವಾಲಯದ ಹಿಂದಿರುವ ಮರಕ್ಕೆ ಹೋಗಿ ಆಂಜನೇಯನ ಬಲಪೀಠದಲ್ಲಿ ಪಡೆದ ತಾಲಿಸ್ಮಾನ್ ಅನ್ನು ಕಟ್ಟುವ ಹಲವಾರು ಭಕ್ತರನ್ನು ನಾವು ನೋಡುತ್ತೇವೆ. ಹಾಗೆ ಮಾಡುವುದರಿಂದ ಅವರ ಆಸೆಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಇಷ್ಟಸಿದ್ಧಿ ವೃಕ್ಷ ಎಂದು ಕರೆಯಲ್ಪಡುವ ಆಲದ ಮರವು ಹಲವಾರು ಶತಮಾನಗಳ ಹಿಂದಿನದು. ದಂತಕಥೆಯ ಪ್ರಕಾರ ಕುರುಡು ಆಂಜನಾ ದೇವಿಯು ಅದರ ಕೆಳಗೆ ತಪಸ್ಸು ಮಾಡಿದಾಗ ಅವಳು ತನ್ನ ದೃಷ್ಟಿಯನ್ನು ಮರಳಿ ಪಡೆದಳು ಮತ್ತು ಬಲಿಷ್ಠ ಮತ್ತು ಶಕ್ತಿಶಾಲಿ ಆಂಜನೇಯನಿಗೆ ಜನ್ಮ ನೀಡಿದಳು. 200 ವರ್ಷಗಳಿಂದ ಹಳೆಯದು ಎಂದು ಹೇಳಲಾಗುವ ಮತ್ತೊಂದು ಮರ ದ್ವಿಶಕ್ತಿ ಮರವು 7 ಮರಗಳ ಸಂಯೋಜನೆಯಾಗಿದ್ದು ಮುಖ್ಯ ದೇವಾಲಯದ ದೇವತೆಗಳನ್ನು ರಕ್ಷಿಸುತ್ತದೆ ಎಂದು ನಂಬಲಾಗಿದೆ. ವಿಶೇಷ ಕತೆ
ದೇವಾಲಯಕ್ಕೆ ಸಂಬಂಧಿಸಿದ ಒಂದು ಆಸಕ್ತಿದಾಯಕ ಕಥೆ ಇದೆ. ಅದರ ಮುಖ್ಯ ವಿಗ್ರಹಗಳು 400 ವರ್ಷಗಳಿಂದ ಹಳೆಯವು. ಹಿಂದೆ ಉತ್ಸಲಮ್ಮ ಮತ್ತು ಮತ್ಸಲಮ್ಮ ದೇವತೆಗಳ ಪ್ರತಿಮೆಗಳು ಒಂದು ಸಣ್ಣ 4 ಗೋಡೆಗಳ ಕಟ್ಟಡದಲ್ಲಿ ಇದ್ದವು. ದೇವಾಲಯದಲ್ಲಿ ಬೆಳಗಿದ ದೀಪಗಳಿಂದ ಬೆಂಕಿಯಲ್ಲಿ ಆಕಸ್ಮಿಕವಾಗಿ ಅದರ ಬಾಗಿಲು ಸುಟ್ಟು ಹೋಯಿತು. ಅಪರಿಚಿತ ಸ್ವಭಾವದ ಯಾವುದೋ ತಪ್ಪು ಅಥವಾ ತಪ್ಪುಗಳಿಂದ ದೇವರುಗಳ ಕೋಪಕ್ಕೆ ಹೆದರಿ ದೇವಾಲಯದ ಸುತ್ತಮುತ್ತಲಿನ ವಾಸಿಸುತ್ತಿದ್ದ ಮತ್ತು ಅದರ ಅಧ್ಯಕ್ಷತೆ ವಹಿಸುತ್ತಿದ್ದ ಕುಟುಂಬಗಳು ಗ್ರಾಮವನ್ನು ಬಿಟ್ಟು ಬೇರೆಡೆಗೆ ವಲಸೆ ಹೋದವು. ಉತ್ಸಲಮ್ಮ ಮತ್ತು ಮತ್ಸಲಮ್ಮ ಅವರ ಕುಟುಂಬ ದೇವತೆಗಳಾದ ಶ್ರೀರಾಜ್ ಮತ್ತು ಉರಸ್ ಅನುಭವಿಸಿದ ದೈವಿಕ ದರ್ಶನದಿಂದ ದೇವಾಲಯಕ್ಕೆ ಹೊಸ ಜೀವ ನೀಡಲಾಯಿತು. ದೈವಿಕ ಮಾರ್ಗದರ್ಶನದೊಂದಿಗೆ ಉರ್ಸ್ ಕುಟುಂಬವು ಬೆಂಕಿಯಿಂದ ನಾಶವಾದ ವಿನಮ್ರ ದೇವಾಲಯ ರಚನೆಯಲ್ಲಿ ಹಾಗೆಯೇ ಉಳಿದಿರುವ ದೇವತೆಗಳ ವಿಗ್ರಹಗಳನ್ನು ಪತ್ತೆ ಹಚ್ಚಿತು. ಹೀಗೆ ಚೇತರಿಸಿಕೊಂಡ ಪ್ರತಿಮೆಗಳನ್ನು ಪ್ರಸ್ತುತ ಆವರಣದಲ್ಲಿ ಸ್ಥಾಪಿಸಲಾಯಿತು. ದೇವಾಲಯ ಸಂಕೀರ್ಣವು 5 ಎಕರೆ ವಿಸ್ತೀರ್ಣದ ಭೂಮಿಯಾಗಿದ್ದು, ಇದು ದೇವಾಲಯ, ಯಾಗಶಾಲೆ ಮತ್ತು ಇತರ ರಚನೆಗಳನ್ನು ಹೊಂದಿದೆ. ಬೆಳಿಗ್ಗೆ ಮತ್ತು ಸಂಜೆ ದೈನಂದಿನ ಪೂಜೆಗಳ ಜೊತೆಗೆ ದೇವಸ್ಥಾನವು ಸಂಕ್ರಾಂತಿ, ಶಿವರಾತ್ರಿ, ಯುಗಾದಿ, ರಾಮನವಮಿ, ಗೌರಿ ಗಣೇಶ, ವೈಕುಂಠ ಏಕಾದಶಿ, ಹನುಮಂತ ಜಯಂತಿ, ದಸರಾ ಮತ್ತು ಅದರ ವಾರ್ಷಿಕ ಹಬ್ಬವನ್ನು ಬಹಳ ಸಡಗರದಿಂದ ಆಚರಿಸುತ್ತಾರೆ. ಹಾಗೆ ಯಾರೆಲ್ಲ ಈ ಸ್ಥಳಕ್ಕೆ ಬಂದು ಈ ದೇವರ ದರ್ಶನವನ್ನು ಮಾಡಿಲ್ಲ, ದಯವಿಟ್ಟು ಈ ದೇವರ ದರ್ಶನವನ್ನು ಮಾಡ್ಬೋದು. ತುಂಬ ಅದ್ಭುತವಾದಂತಹ ದೇವಸ್ಥಾನ. ನಮ್ಮ ಹಾಸನಿಂದ ಒಂದು 10 ಕಿಲೋಮೀಟರ್ ಅಷ್ಟೇ ಆಗೋದು. ಸೊ ನಾವು ಕೂಡ ಅಲ್ಲಿ ಎಲ್ಲ ದೇವಸ್ಥಾನದ ಒಳಗಡೆ ಸ್ವಲ್ಪ ಫೋಟೋ ಚಿತ್ರೀಕರಣ ಅದೆಲ್ಲ ತೆಗಿಬಾರ್ದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ದೂರದಿಂದನೇ ಸ್ವಲ್ಪ ಹಂಗೇ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಅಲ್ಲಿಂದ ಹೊರಟಾಗ ನಮ್ಮನೆಯವರು, ಇದು ಒಂಥರ ಇಟ್ಟಿಗೆಯಿಂದ ಮಾಡಿರುವಂತಹ ಒಂದು ಮಂಟಪ, ಇಲ್ಲಿ ಯಾಗ ಮಾಡೋದು ಅಥವಾ ಧ್ಯಾನ ಮಾಡೋದು ಈ ಥರ ಒಂದು ಸ್ಥಳ. ತುಂಬಾ ಅದ್ಭುತವಾಗಿದೆ ಈ ಪ್ಲೇಸು. ನಮ್ಮನೆಯವರು ಕೂಡ ಅದು ಕ್ಲೋಸ್ ಮಾಡಿದರು. ಸೊ ಹಾಗೆ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಅಲ್ಲಿ ಸುತ್ತಮುತ್ತ ಆ ಕಡೆ ಈ ಕಡೆ ನೀರು ಹೋಗೋ ಥರ ಮತ್ತು ನವಿಲುಗಳು ಆ ಕಡೆ ಈ ಕಡೆ ಎಲ್ಲ ಮಾಡಿದ್ದಾರೆ. ಸೊ ತುಂಬ ಅದ್ಭುತವಾದಂಥ ದೇವಸ್ಥಾನ. ಒಂದು ಫೋಟೋಗ್ರಫಿ, ಶೂಟಿಂಗ್ ಆ ಥರ ಎಲ್ಲ ಮಾಡಲಿಕ್ಕೆ ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಬಟ್ ಮಾಡಲ್ಲ ಅಲ್ಲಿ ಯಾವುದೇ ಚಿತ್ರೀಕರಣನ, ಯಾಕೆಂದರೆ ದೇವ್ರ ದರ್ಶನನೇ ಆಲೋ ಇಲ್ಲ ಅಲ್ಲಿ. ಹಾಗೆಯೇ ನಾವು ದರ್ಶನ ಮಾಡ್ಬೋದು, ಬಟ್ ಚಿತ್ರೀಕರಣದ ವ್ಯವಸ್ಥೆ ಇಲ್ಲ ಅಲ್ಲಿ. ನಾನು ಕೇಳಿದೆ, ಇಲ್ಲ ಆ ಥರ ಎಲ್ಲ ಫೋಟೋ ತೆಗಿಯೋ ಹಾಗಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ಒಂದು ಚಿಕ್ಕ ಪುಟ್ಟ ಮಾಹಿತಿನ ಅಷ್ಟೇ ನಾನು ಕಲೆಕ್ಟ್ ಮಾಡಿದ್ದೀನಿ. ಹಾಗೆಯೇ ಅಲ್ಲಿ ಗಣಪತಿ ವಿಶೇಷವಾಗಿರೋದು. ಆ ಗಣಪತಿಗೆ ನಾವು ಅಲ್ಲಿ ಒಂದು ಹರಕೆ ಚೀಟಿನ ಕೊಡ್ತಾರೆ. ಆ ಚೀಟಿನ ನಮಗೆ ಇಷ್ಟವಾದಂಥ ಏನಾದರೂ ಕೆಲಸ ನೆರವೇರಬೇಕು ಅಂದರೆ ಆ ಚೀಟಿನಲ್ಲಿ ಮೆನ್ಷನ್ ಮಾಡಿ ನಾವು ಅದನ್ನು ಅವ್ರೊಂದು ಬ್ಯಾಗ್ ಕೊಡ್ತಾರೆ. ಆ ಬ್ಯಾಗ್ ಒಳಗಡೆ ಹಾಕಿ ನಾವು ಅಲ್ಲಿ ಒಂದು ಮರ ಇರುತ್ತೆ ದೇವ್ರ ಮುಂದೆನೇ. ಸೊ ಆ ಮರದಕ್ಕೆ ನಾವು ಅದನ್ನು ಕಟ್ಟಿಬಿಟ್ಟು ನಾವು ಹರಕೆ ಮಾಡ್ಕೊಂಡು ಬಂದರೆ ಅದು ಈಡೇರುತ್ತೆ ಅನ್ನೋದು ಒಂದು ಇಲ್ಲಿನ ನಂಬಿಕೆ ಇದೆ. ಸೊ ಗೈಸ್, ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಸೊ ಶುಭ ದಿನ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಯೂಟ್ಯೂಬ್ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ನ ತಿಳಿಸ್ತಾ, ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ. ಒಬ್ರಿಗೊಬ್ಬರು ಸಪೋರ್ಟ್ ಆಗಿ ನಿಂತರೆ ಮಾತ್ರ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣೋದಕ್ಕೆ ಸಾಧ್ಯ. ಸೊ ಬಾಯ್ ಎಲ್ರಿಗೂ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ವಿಡಿಯೋನ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆಯೇ ಎಲ್ಲರೂ ಇಷ್ಟಪಟ್ಟು ವಿಡಿಯೋನ ನೋಡಿ, ಫುಲ್ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಬಾಯ್ ಎಲ್ರಿಗೂ. ಅದ್ಭುತವಾದಂತಹ ದೇವಸ್ಥಾನ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ನೋಡಿ ಅಂತ